ದಾನಿಯೇಲನು ಸೂಚಿಸಿದಂತ ಸಮಯ 70 ವಾರಗಳ ಕಾಲ ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಈ ದಾನಿಯೇಲನ ಪ್ರವಾದನೆಯ ವಾಕ್ಯಗಳ ಪ್ರಕಾರ 69 ವಾರಗಳು ಮುಗಿದು ಹೋಗಿವೆ. ಇನ್ನು 1 ವಾರಗಳ ಕಾಲದ ನಡೆಯಬೇಕಾದಂತ ಘಟನೆಗಳು ಮಾತ್ರ ಉಳಿದುಕೊಂಡಿವೆ. ಆದ ಕಾರಣ ಪದೇ ಪದೇ ದೇವರ ವಾಕ್ಯದ ಬೆಳಕಿನಲ್ಲಿ ದೈವ ಜನರೇ ನಿಮ್ಮನ್ನ ನಾನು ಪ್ರೋತ್ಸಾಹಪಡಿಸುವುದೇನೆಂದರೆ, ಪ್ರಕಟಣೆಯ ಗ್ರಂಥವನ್ನ ಓದಿರಿ, ಪದೇ ಪದೇ ಓದಿರಿ, ಪುನಃ ಪುನಃ ಓದಿರಿ. ನೀವು ಓದುತ್ತಾ ಹೋದಾಗೆಲ್ಲ ದೇವರಾತ್ಮನು ತಾನೇ ಬರೆಯಲ್ಪಟ್ಟಂತ ವಾಕ್ಯಗಳನ್ನ ನನಗೆ ನಿಮಗೆ ವಿವರಿಸುವಾತನಾಗಿದ್ದಾನೆ, ಬಯಲುಪಡಿಸುವಾತನಾಗಿದ್ದಾನೆ. ಮಾತ್ರವಲ್ಲ, ಪ್ರಕಟಣೆಯ ಗ್ರಂಥವನ್ನ ನಾವು ಅಧಿಕವಾಗಿ ಓದುವಾಗ ಮುಂಬರುವ ದಿನಗಳಲ್ಲಿ ಜರುಗುವಂತ ಸಂಗತಿಗಳನ್ನ ಕುರಿತು ಪ್ರಕಟಣೆಯ ಗ್ರಂಥ ಮಾತನಾಡುವಂತದ್ದಾಗಿದೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 3ರಿಂದ 6 ವಾಕ್ಯಗಳ ಧ್ಯಾನದಲ್ಲಿ ನಾವುಗಳು ಗಮನಿಸುವಂತ ಸಂಗತಿಗಳು, ಮಹಾ ಸಂಕಟ ಕಾಲದಲ್ಲಿ, ಅಂದರೆ ಸಂಕಟ ಕಾಲದ ನಂತರ ಮಹಾ ಸಂಕಟ ಕಾಲದ ಪ್ರಾರಂಭದಲ್ಲಿ ಜರುಗುವಂತ ಘಟನೆಗಳಾಗಿವೆ ಎಂಬ ಸಂಗತಿಯನ್ನ ನಿಮ್ಮ ಮನಸ್ಸಿಗೆ ತರಲು ಬಯಸುತ್ತೇನೆ. 6ನೇ ವಾಕ್ಯ 5ನೇ ವಾಕ್ಯಗಳಲ್ಲಿ ನೀವುಗಳು ಗಮನಿಸುವಾಗ 1260 ದಿವಸಗಳು ದೇವರು ಇಸ್ರೇಲನ್ನ ಬಚ್ಚಿಟ್ಟು, ರೆಕ್ಕೆ ಎಂಬ ಪದ ಬಳಸಲ್ಪಟ್ಟಿದೆ, ಕಾಪಾಡುವಂತಹ ಸಂಗತಿಗಳನ್ನ ಕುರಿತು ಪ್ರಕಟಣೆಯ ಗ್ರಂಥದಲ್ಲಿ ನಾವು ಓದುತ್ತೇವೆ. ಸಪ್ರಿಯರೇ, ನಾವು ಓದಿದಂತ ಪ್ರಕಟಣೆಯ ಗ್ರಂಥದ 12ನೇ ಅಧ್ಯಾಯದ 1ರಿಂದ 6 ವಾಕ್ಯಗಳು ಯಾವಾಗ ಜರುಗುವಂತದ್ದಾಗಿದೆ? ಇದು ಸಂಕಟ ಕಾಲದ ನಂತರ ಮಹಾ ಸಂಕಟ ಕಾಲ ಪ್ರಾರಂಭವಾಗುವಾಗ ಜರುಗುವಂತ ಘಟನೆಗಳಾಗಿವೆ. ಹೌದು ಪ್ರಿಯರೇ, ಸಂಕಟ ಕಾಲ ಮುಗಿದ ನಂತರ ಮಹಾ ಸಂಕಟ ಕಾಲ ಪ್ರಾರಂಭವಾಗಲಿದೆ. ಸೊ 7 ವರ್ಷಗಳು ಪ್ರಾರಂಭದಲ್ಲಿ 3.5 ವರ್ಷಗಳು ಸಂಕಟ ಕಾಲ, ಉಳಿದ 3.5 ವರ್ಷಗಳ ಕಾಲ ಮಹಾ ಸಂಕಟ ಕಾಲದಲ್ಲಿ ಈ ನಾವು ಓದಿದಂತ ವಾಕ್ಯ ಭಾಗ ಪ್ರಾರಂಭಗೊಳ್ಳುವಂತದ್ದಾಗಿದೆ. ಸೊ ನೀವು ನಾನು ಈ ವಾಕ್ಯಗಳನ್ನ ನಂಬೋಣ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಪ್ರತಿ ವಾಕ್ಯಗಳು ಕೂಡ ಅಕ್ಷರಂಶವಾಗಿ ನೆರವೇರುವಂತದ್ದಾಗಿದೆ. ಆದ ಕಾರಣ ವಾಕ್ಯವನ್ನ ನನ್ನೊಂದಿಗೆ ಧ್ಯಾನಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥದ ಉದ್ದೇಶ ಏನೆಂಬುದಾಗಿ ನೋಡುವಾಗ ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ನಂಬಬೇಕು. ಯೇಸು ಸ್ವಾಮಿಯನ್ನ ಶಿಲುಬೆಯಲ್ಲಿ ಆತನು ಮಾಡಿದಂತ ತ್ಯಾಗ ಬಲಿದಾನವನ್ನ ನಾವು ನಂಬಬೇಕು. ಆತನು ನಮಗೋಸ್ಕರವಾಗಿ ಪ್ರಾಣವನ್ನ ಕೊಟ್ಟನೆಂಬುದಾಗಿ ನಂಬಬೇಕು. ಆತನು ಸತ್ತನು, ಉಣಲ್ಪಟ್ಟನು, ಪುನರುತ್ಥಾನವಾಗಿ ಎಬ್ಬಿಸಲ್ಪಟ್ಟನು, ಆತನು ಪರಲೋಕಕ್ಕೆ ಆರೋಹಣವಾದನು, ಆತನು ಪುನಃ ಬರಲಿದ್ದಾನೆ. ಇವುಗಳನ್ನು ನಾವು ನಂಬಿ ರಕ್ಷಣೆ ಹೊಂದಬೇಕೆಂಬುದೇ ಪ್ರಕಟಣೆಯ ಗ್ರಂಥದ ಧ್ಯಾನದ ಮೂಲ ಉದ್ದೇಶವಾಗಿದೆ. ಆದ ಕಾರಣ ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ಹೆಚ್ಚು ಸಮಯ ಅನುದಿನದ ಜೀವಿತದಲ್ಲಿ ದೇವರ ವಾಕ್ಯವನ್ನ ಅಧಿಕವಾಗಿ ಧ್ಯಾನಿಸಿರಿ, ಅಧ್ಯಯನ ಮಾಡಿರಿ, ಓದಬೇಕಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 1ರಿಂದ 6 ವಾಕ್ಯಗಳಲ್ಲಿ ಪ್ರವಾದನೆಯ ವಾಕ್ಯವನ್ನ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಜನನ, ಕರ್ತನಾದ ಯೇಸು ಕ್ರಿಸ್ತನ ಮರಣ, ಕರ್ತನಾದ ಯೇಸು ಕ್ರಿಸ್ತನ ಆರೋಹಣ, ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ, ಕರ್ತನಾದ ಯೇಸು ಕ್ರಿಸ್ತನ ಆಳ್ವಿಕೆಯನ್ನ ಕುರಿತು ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 1ರಿಂದ 6 ವಾಕ್ಯಗಳಲ್ಲಿ ದೇವರಾತ್ಮನು ಬಹು ಸ್ಪಷ್ಟವಾಗಿಯೂ ಬಹು ನಿಖರವಾಗಿಯೂ ಆತನು ಮಾತನಾಡುತ್ತಿದ್ದಾನೆ. ಸೊ ಪ್ರಾರಂಭದಲ್ಲಿ ನಾನು ನಿಮ್ಮ ಗಮನಕ್ಕೆ ಧ್ಯಾನದಲ್ಲಿ ತೆಗೆದುಕೊಂಡು ಬಂದಂತಹ ಸಂಗತಿ ಏನೆಂದರೆ ಕೆಂಪಾದ ಘಟಸರ್ಪ. ಈ ಕೆಂಪಾದ ಘಟಸರ್ಪ ಮತ್ತಾರು ಅಲ್ಲ, ಆತನು ಪಿಶಾಚನಾಗಿದ್ದಾನೆ. ಈ ಕೆಂಪಾದ ಘಟಸರ್ಪ ಮತ್ತಾರು ಅಲ್ಲ, ಆತನು ಲೂಸಿಫರ್ ಆಗಿದ್ದಾನೆ. ಸೊ ಪ್ರಿಯರೇ, ನೀವು ನಾನು ಇದನ್ನು ಮನದಲ್ಲಿಟ್ಟುಕೊಂಡು ದಾನಿಯೇಲನ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ 7ರಿಂದ 8 ವಾಕ್ಯಗಳನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ಡ್ಯಾನಿಯಲ್ ಚಾಪ್ಟರ್ 7
verses 7 to 8. Let us hear the reading. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೆಯ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂತದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು ಎಂಬುದೇ. ಪ್ರಿಯರಿ, ಗಮನಿಸಿರಿ, ದಾನಿಯೇಲನ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ, ಪ್ರಕಟಣೆಯ ಗ್ರಂಥ, ಈ ಒಂದು ಘಟಸರ್ಪ, ಇದರ ವಿವರಣೆಗಳನ್ನ ಬಹು ನಿಖರವಾಗಿಯೂ ಇದ್ದ ಹಾಗೆ ದೇವರ ಮಕ್ಕಳಾದ ನಾವು ಅರ್ಥೈಸಿಕೊಳ್ಳುವುದು ಬಹುಮುಖ್ಯ. ಕರ್ತನಾದ ಯೇಸು ಕ್ರಿಸ್ತನು ಸೈತಾನನನ್ನ ಶಿಲುಬೆಯಲ್ಲಿ ಸೋಲಿಸಿದ್ದರೂ ಕೂಡ ಅವನು ಈ ದಿನಗಳಲ್ಲಿ ಆಳುತ್ತಿದ್ದಾನೆ. ಯೇಸು ಸ್ವಾಮಿ ತನ್ನನ್ನು ಹಿಡಿದುಕೊಳ್ಳಲು ಬಂದಾಗ ಬಹು ಸ್ಪಷ್ಟವಾಗಿ ಆತನು ತಿಳಿಸುತ್ತಿದ್ದನು, ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ, ಇದು ಮನುಷ್ಯ ಕುಮಾರನ ಸಮಯವಲ್ಲ, ಈ ಲೋಕದ ಅಧಿಪತಿ ಅವನ ಸಮಯ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿದ್ದಾರೆ. ಪ್ರಿಯರೇ, ಸೈತಾನನು ತಾತ್ಕಾಲಿಕವಾದ ಬಲವುಳ್ಳವನು. ತಾತ್ಕಾಲಿಕವಾದ ಸಮಯದಲ್ಲಿ ಆತನು ಈ ಲೋಕವನ್ನ ಆಳಲಿದ್ದಾನೆ. ಆದರೆ ಅವನ ಆಳ್ವಿಕೆಗೆ ಅಂತ್ಯವನ್ನ ಕುರಿತು ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯದಲ್ಲಿ ಬಹು ಸ್ಪಷ್ಟವಾಗಿ ದೇವರ ವಾಕ್ಯ ವಿವರಿಸುವಂತದ್ದಾಗಿದೆ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 15ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಇಲ್ಲಿ ದೇವರ ತುತ್ತೂರಿಯನ್ನ ಕುರಿತು ನಾವುಗಳು ಓದುವಂತವರಾಗಿದ್ದೇವೆ. Revelation chapter 11 verse 15. 7ನೆಯ ದೇವದೂತನು ತುತ್ತೂರಿಯನ್ನೂದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು ಎಂದು ಹೇಳಿದವು. ತುತ್ತೂರಿ, 7ನೆಯ ತುತ್ತೂರಿ ಧ್ವನಿಸುವಾಗ ಇಲ್ಲಿಯವರೆಗೂ ಆಳುತ್ತಿರುವಂತ ಸೈತಾನನ ಆಳ್ವಿಕೆ ಅಂತ್ಯವಾಗುತ್ತದೆ. ಪ್ರಿಯರೇ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಇದು ಬಹು ಪ್ರಾಮುಖ್ಯವಾದ ಒಂದು ಆತ್ಮೀಯ ಧ್ಯಾನ ಎಂಬುದಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ಲೋಕದಲ್ಲಿ ಪಾಪಕ್ಕೆ ಕಾರಣವನ್ನ ಜನರನ್ನ ಬೀಳಿಸುತ್ತಾ, ಕೆಟ್ಟದನ್ನ ಮಾಡುತ್ತಾ, ಹಿಂಸೆಯನ್ನ ಮಾಡುತ್ತಾ, ದೇವರ ಮಕ್ಕಳನ್ನ ಪೀಡಿಸುತ್ತಾ, ತೊಂದರೆ ಪಡಿಸುತ್ತಿದ್ದಂತ ಈ ಒಂದು ಸೈತಾನ, ಅವನ ಅಂತ್ಯ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. 7ನೆಯ ತುತ್ತೂರಿಯನ್ನ ಊದುವಾಗ ಅವನ ಅಂತ್ಯವನ್ನ, ಅವನ ಆಳ್ವಿಕೆಯನ್ನ ಅಂತ್ಯಗೊಳಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ನಮಗೆ ಎಷ್ಟೊಂದು ಸಂತೋಷವಾಗುತ್ತದೆ ಪ್ರಿಯರೇ. ನಮ್ಮೆಲ್ಲರ ಸೋಲುಗಳಿಗೆ, ನಮ್ಮೆಲ್ಲರ ಬೀಳುವಿಕೆಗೆ, ಮಾನವ ಕುಲದ ಬೀಳುವಿಕೆಗೆ ಇವನು ಕಾರಣನಾಗಿದ್ದಾನೆ. ನೆನಪು ಮಾಡಿಕೊಳ್ಳಿರಿ, ಆದಿಕಾಂಡದಲ್ಲಿ ಆದಾಮ್ ಅವರ ಮೊದಲ ಮಕ್ಕಳು ಕಾಯಿನನನ್ನ ಅವನು ಪ್ರೇರೇಪಿಸಿದ ಏಬೆಲನನ್ನ ಕೊಲ್ಲುವಂತೆ. ತದನಂತರ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಈ ಲೋಕದ ಜನರನ್ನ ಪಾಪ ಮಾಡುವಂತೆಯೂ, ದೇವಪುತ್ರರನ್ನ ವಿವಾಹವಾಗುವಂತೆಯೂ, ದೇವರಿಗೆ ಕೋಪವನ್ನ ಎಬ್ಬಿಸುವಂತೆಯೂ, ದೇವರು ಪ್ರಳಯದಿಂದ ಈ ಲೋಕದ ಜನರನ್ನ ಧ್ವಂಸಗೊಳಿಸಿ ನೋಹನನ್ನ ನೆನಪು ಮಾಡಿಕೊಂಡು ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಸ್ತ್ರೀಯ ಸಂತತಿಯ ಮೂಲಕ ಸೈತಾನನನ್ನ ತಲೆಯನ್ನ ಜಜ್ಜುವೆನೆಂಬುದಾಗಿ ಹೇಳಿದ ದೇವರ ವಾಗ್ದಾನವನ್ನ ಉಳಿಸಿಕೊಳ್ಳುವ ಸಲುವಾಗಿ ದೇವರು
ನೋಹನನ್ನು ಅವನ ಜೊತೆಗೆ 8 ಮಂದಿಯನ್ನ ಉಳಿಸಿ ಮೆಸ್ಸಿಯನ ಲೋಕರಕ್ಷಕನ ಪ್ರವಾದನೆಯನ್ನ ನೆರವೇರಿಸುವ ಬೇಕೆಂಬುದಾಗಿ ದೇವರು ತನ್ನ ಪವಿತ್ರ ಸಂತತಿಯನ್ನ ಆತನು ನೆರವೇರಿಸುತ್ತಾ ಬಂದನು. ತನ್ನ ವಾಗ್ದಾನವನ್ನ ನೆರವೇರಿಸುತ್ತಾ ಬಂದನು. ತದನಂತರ ನಾವು ನೋಡುತ್ತೇವೆ, ಸೈತಾನನು ಫರೋಹನನ್ನ ಉಪಯೋಗಿಸಲು ತೊಡಗಿದನು. ಫರೋಹನ ಮೂಲಕವಾಗಿ ಇಸ್ರೇಲರ ಗಂಡು ಕೂಸುಗಳನ್ನ ಕೊಲ್ಲಬೇಕೆಂಬುದಾಗಿ ಆತನು ಹವಣಿಸಿದನು. ಶಿಪ್ರ, ಹೂಗ ಎಂಬತಕ್ಕಂಥ ಸೂಲಗಿತ್ತಿಯರನ್ನ ದೇವರವರ ಹೆಸರನ್ನ ಉಲ್ಲೇಖ ಮಾಡುತ್ತಿದ್ದಾನೆ. ವಿಮೋಚನಾ ಕಾಂಡದಲ್ಲಿ ಗಂಡು ಕೂಸನ್ನ ಅಡೆಯುವಾಗ ಅವರನ್ನ ಕೊಲ್ಲಿರಿ, ಗಂಡು ಮಕ್ಕಳನ್ನ ಕೊಲ್ಲಿರಿ ಮತ್ತು ಹೆಣ್ಣು ಮಕ್ಕಳನ್ನ ಉಳಿಸಿರಿ ಎಂಬುದಾಗಿ ಅವನ ಆಜ್ಞೆಯನ್ನ ಹೊರಡಿಸಿದ್ದನು. ಆ ಸ್ತ್ರೀಯರು ದೇವರಿಗೆ ಭಯಪಟ್ಟರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮತ್ತು ಫರೋಹನ ಜೊತೆಗೆ ಮಾತನಾಡುವಾಗ ಅವರು ಹೇಳಿದರು, ಫರೋಹ ಕೇಳಿದ, ಯಾಕೆ ಗಂಡು ಕೂಸುಗಳನ್ನ ಉಳಿಸುತ್ತಿದ್ದೀರಿ ಎಂಬುದಾಗಿ ಕೇಳಿದಾಗ ಅವರು ಹೇಳಿದರು, ಈ ಯಹೂದ್ಯ ಸ್ತ್ರೀಯರು ಐಗುಪ್ತರ ಸ್ತ್ರೀಯ ಹಾಗೆ ಅಲ್ಲ, ಸೂಲಗಿತ್ತಿಯರು ಬರುವುದಕ್ಕೆ ಮುಂಚಿತವಾಗಿ ಅವರು ಅಡೆದು ಬಿಡುತ್ತಾರೆ ಎಂಬುದಾಗಿ ಕಾರಣವನ್ನ ಕೊಟ್ಟರು. ಅದರ ಪರಿಣಾಮ ಆ ಇಬ್ಬರು ಸೂಲಗಿತ್ತಿಯರನ್ನ ದೇವರು ಆಶೀರ್ವದಿಸಿದನು, ಅವರನ್ನ ಕಾಪಾಡಿದನು. ತದನಂತರದ ದಿನಗಳಲ್ಲಿ ನಾವುಗಳು ಗಮನಿಸುವಾಗ ಯೋಸೇಫನನ್ನ ಅರಿಯದಂತ ಆ ಒಂದು ಫರೋಹ ಇಸ್ರೇಲ್ ಮಕ್ಕಳನ್ನ ಹಿಂಸಿಸಲು ತೊಡಗಿದನು, ಅವರನ್ನ ಸಂಹರಿಸಲು ತೊಡಗಿದನು. ಅವರಿಗೆ ಬಾಧೆಗಳ ಮೂಲಕ ಒತ್ತಡಗಳನ್ನು ಅವರ ಜೀವಿತದಲ್ಲಿ ತಂದನೆಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಈ ರೀತಿಯಾಗಿ ಈ ಒಂದು ಪಿಶಾಚನು ಘಟಸರ್ಪವನ್ನ ಕುರಿತು ನಾವು ನೋಡುವಾಗ ದೇವರ ಮಕ್ಕಳನ್ನ ಪೀಡಿಸುತ್ತಾ ಪರಿಶುದ್ಧವಾದ ಸಂತತಿ ಹಾಳು ಮಾಡಬೇಕೆಂಬುದಾಗಿ, ಯೇಸುವಿನ ಜನನವಾಗಬಾರದೆಂಬುದಾಗಿ, ಮೆಸ್ಸಿಯನು ಈ ಲೋಕಕ್ಕೆ ಬರಬಾರದೆಂಬುದಾಗಿ, ಅದಕ್ಕೋಸ್ಕರವಾಗಿ ಅವನು ಏನೆಲ್ಲ ಮಾಡಬೇಕೋ ಅವೆಲ್ಲಗಳನ್ನ ಮಾಡಬೇಕೆಂಬುದಾಗಿಯೂ ಅವಣಿಸುತ್ತಾ ಬಂದನು. ಹೌದು ಪ್ರಿಯರೇ, ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಈ ಸ್ತ್ರೀಯ ಮೂಲಕ ಕೂಸು ಹುಟ್ಟಿದಾಗ ಮೊಟ್ಟ ಮೊದಲನೇದಾಗಿ ಹೆರೋದನ ಮೂಲಕವಾಗಿ ಆ ಕೂಸನ್ನ ಆತನು ಸಂಹಾರ ಮಾಡಬೇಕೆಂಬುದಾಗಿ ಪ್ರಯತ್ನ ಪಟ್ಟನು. ಎರಡನೇದಾಗಿ ಯೇಸು ಸ್ವಾಮಿಯ ಜೀವಿತದ ಕಾಲದಲ್ಲಿ ನಾವು ನೋಡುತ್ತೇವೆ, ಆ ಊರಿನ ಜನರು ಕಡಿದಾದ ಬೆಟ್ಟದ ಮೇಲೆ ಆತನನ್ನ ತಳ್ಳಿಕೊಂಡು ಹೋಗಿ ಬೆಟ್ಟದಿಂದ ದೊಬ್ಬಿ ಸಾಯಿಸಬೇಕೆಂಬುದಾಗಿ ಪ್ರಯತ್ನಿಸಿದರು. ಆದರೆ ಆತನ ಸಮಯ ಬಾರದೇ ಇದ್ದ ಕಾರಣ ಅವರ ನಡುವೆ ಆತನು ಹಾದು ಹೋದನೆಂಬುದಾಗಿ ದೇವರ ವಾಕ್ಯ ವಿವರಿಸುವಂತದ್ದಾಗಿದೆ. ಕೊನೆಯದಾಗಿ ಸೈತಾನನು ಶಿಲುಬೆಯ ಮರಣದ ಮೂಲಕ ಯೇಸು ಸ್ವಾಮಿಯನ್ನ ಮುಗಿಸಿ ತನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ಳಬೇಕೆಂಬುದಾಗಿ ಅವಣಿಸಿದನು. ಆದರೆ ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರು ತನ್ನ ಸೇವಕನನ್ನು ನನ್ನ ವಿಮೋಚನೆಗೋಸ್ಕರವಾಗಿ, ನಿಮ್ಮ ವಿಮೋಚನೆಗಾಗಿ ಆತನು ಸ್ವತಃ ತನ್ನನ್ನು ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟನೆಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಸೊ ಈ ಘಟಸರ್ಪವನ್ನ ಕುರಿತು ನಾವು ಧ್ಯಾನಿಸುತ್ತಿದ್ದೇವೆ. ಈ ಕೆಂಪಾದ ಮಹಾಘಟ ಸರ್ಪ, ನೀವು ನಾನು ಭಯಪಡುವಂತ ಅವಶ್ಯಕತೆ ಇಲ್ಲ. ಕರ್ತನು ಅವನನ್ನ ಸೋಲಿಸಲಿದ್ದಾನೆ, ಅವನ ಬಲವನ್ನ ಮುರಿಯಲಿದ್ದಾನೆ, ಅವನ ಆಳ್ವಿಕೆಯನ್ನ ಮುರಿಯಲಿದ್ದಾನೆ. ಹಲವಾರು ರೀತಿಯಲ್ಲಿ ದೇವರ ಮಕ್ಕಳನ್ನ ಆತನು ಹಿಂಸೆ ಪಡಿಸುತ್ತಾ ಬಂದನು. ಕಳೆದ ದಿನದ ಧ್ಯಾನದಲ್ಲೂ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನೀರೋ ಚಕ್ರವರ್ತಿ ಎಷ್ಟು ಕ್ರೂರಿಯಾಗಿ ಕ್ರೈಸ್ತರನ್ನ ಹಿಂಸೆ ಮಾಡಿದನು. ತದನಂತರ ಅಡಾಲ್ಫ್ ಹಿಟ್ಲರ್ ಜರ್ಮನಿಯಲ್ಲಿ 6 ಲಕ್ಷ ಯಹೂದ್ಯರನ್ನ ಯಾವ ರೀತಿಯಾಗಿ ಸಂಹರಿಸಿದನು, ಇವೆಲ್ಲವುಗಳನ್ನ ನೆನಪು ಮಾಡಿಕೊಳ್ಳಿರಿ. ವಾಕ್ಯವನ್ನ ನನ್ನೊಂದಿಗೆ ಆಲಿಸುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರಿ, ಈ ದಿನದ ವಾರ್ತೆಗಳಲ್ಲೂ ಕೂಡ ನೀವುಗಳು ಗಮನಿಸಿರಬಹುದು, ಉತ್ತರ ಪ್ರದೇಶದಲ್ಲಿ ದೇವರ ಸೇವಕರನ್ನ ಅವರು ತುಳಿದರು, ಹಿಂಸೆ ಮಾಡಿದರು, ಸಗಣಿಯನ್ನ ತಿನ್ನಿಸಿದರು. ಎಷ್ಟು ಹಿಂಸೆಗಳನ್ನ ದೇವರ ಮಕ್ಕಳ ಮೇಲೆ ಆತನು ಈ ದಿನಗಳಲ್ಲೂ ತರುತ್ತಿದ್ದಾನೆ. ಆದರೆ ಅವನು ಜಯವನ್ನ ಗಳಿಸುವುದಿಲ್ಲ, ಸೋಲನ್ನ ಹೊಂದುವಾತನಾಗಿದ್ದಾನೆ. ನೀವು ನಾನು ಅಧೈರ್ಯ
ಪಡುವುದು ಬೇಡ ಎಂಬುದಾಗಿ ಈ ಒಂದು ಧ್ಯಾನದಲ್ಲಿ ದೇವರ ವಾಕ್ಯದ ಮೂಲಕ ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತಿದ್ದೇನೆ. ಅವನು 7 ತಲೆಗಳನ್ನ ಹೊಂದಿದ್ದ 10 ಕೊಂಬುಗಳನ್ನ ಹೊಂದಿದ್ದನು ಎಂಬುದಾಗಿ ದೇವರ ವಾಕ್ಯವನ್ನ ನಾವು ಧ್ಯಾನಿಸುವಾಗ, ಮುಂದಿನ ದಿನಗಳಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. 10 ಮಂದಿ ಸೈತಾನನ ಜೊತೆಗೆ ಸೇರಿ ಅವರು ಈ ಭೂಮಿಯಲ್ಲಿ ಆಳ್ವಿಕೆಯನ್ನ ನಡೆಸುವಂತವರಾಗಿದ್ದಾರೆ. ಯುರೋಪಿಯನ್ ಯೂನಿಯನ್ ಎಂಬುದಾಗಿ ಕರೆಯಬಹುದು, ಅಥವಾ ಪ್ರಕಟಣೆಯ ಗ್ರಂಥದ ವಾಕ್ಯಗಳನ್ನ ಗಮನಿಸುವಾಗ ಪ್ರಕಟಣೆಯ ಗ್ರಂಥದಲ್ಲಿ ನಾವು ಗಮನಿಸುತ್ತೇವೆ ಈ 10 ಮಂದಿ ಯಾರು ಎಂಬುದಾಗಿ, ಯಾವ ದೇಶಕ್ಕೆ ಸೇರಿದವರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಅವನ ತಲೆಯ ಮೇಲಿದ್ದ ಘಟಸರ್ಪದ ಮೇಲಿದ್ದಂತ ಆ ಕಿರೀಟಗಳನ್ನು ಕುರಿತು ನೋಡುವಾಗ, ಅವನು ಬಲವನ್ನು ಅಧಿಕಾರವನ್ನು ಈ 10 ಮಂದಿ ಅರಸರುಗಳಿಗೆ ಹಂಚಿಕೊಂಡು ಆಳ್ವಿಕೆಯನ್ನು ನಡೆಸುತ್ತಾನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ 10 ಮಂದಿ ಯಾರು? ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಕಟಣೆಯ ಗ್ರಂಥ 17ನೇ ಅಧ್ಯಾಯ 9 ರಿಂದ 10 ವಾಕ್ಯಗಳು. Revelation chapter 17 verse 9 to 10. Let us hear the reading. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತವೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. ದಾನಿಯೇಲನ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ 23 ರಿಂದ 25 ವಾಕ್ಯಗಳು. ಓದುವುದನ್ನು ಕೇಳಿಸಿಕೊಳ್ಳೋಣ. Daniel chapter 7 verse 23 to 25. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅವು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯನ ಹೃದಯವು ಕೊಡೋನವಾಯಿತು. ಆಹಾ, ಇನ್ನೊಂದು ಮೃಗ, ಎರಡನೆಯದು. ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹು ಮಾಂಸವನ್ನ ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋನವಾಯಿತು. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿಜ್ವಾಲೆಗಳು, ಅದರ ಚಕ್ರಗಳು ಧಗಧಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಉರಿಯುವ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ಆಗ ನಾನು ನೋಡುತ್ತಿರಲು ಇಗೋ, ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು. ಮಿಕ್ಕ ಮೃಗಗಳ ದೊರೆತನವನ್ನು ತೆಗೆದು ಬಿಟ್ಟರು.
ಆದರೆ ಕೆಲವು ಕಾಲದ ಮಟ್ಟಿಗೆ ತಕ್ಕ ಸಮಯ ಬರುವ ತನಕ ಅವುಗಳ ಜೀವವನ್ನು ಉಳಿಸಿದರು. ನಾನು ಕಂಡ ರಾತ್ರಿಯ ಕನಸಿನಲ್ಲಿ, ಇಗೋ, ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವೂ ಘನತೆಯೂ ರಾಜ್ಯವೂ ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು ಕಳವಳಪಡಿಸಿದವು. ನಾನು ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಇವುಗಳ ಸತ್ಯಾರ್ಥವೇನೆಂದು ವಿಚಾರಿಸಲು, ಅವನು ನನಗೆ, ಆ 4 ದೊಡ್ಡ ಮೃಗಗಳು ಲೋಕಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು. ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ಆ ವಿಷಯಗಳ ತಾತ್ಪರ್ಯವನ್ನು ವಿವರಿಸಿ ತಿಳಿಸಿದನು. ಆಮೇಲೆ ಕಬ್ಬಿಣದ ಹಲ್ಲು, ತಾಮ್ರದ ಉಗುರು ಉಳ್ಳದ್ದಾಗಿ ಕೆಲವನ್ನ ನುಂಗಿ ಕೆಲವನ್ನ ಚೂರು ಚೂರು ಮಾಡಿ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿದು ಇತರ ಮೃಗಗಳಿಗಿಂತ ವಿಲಕ್ಷಣವಾಗಿ ಅತಿ ಭಯಂಕರವಾದ 4ನೇ ಮೃಗದ ವಿಷಯವಾಗಿಯೂ ಅದರ ತಲೆಯ ಮೇಲನ 10 ಕೊಂಬುಗಳ ವಿಷಯವಾಗಿಯೂ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು 3 ಕೊಂಬುಗಳನ್ನು ಬೀಳಿಸಿ ದೇವಭಕ್ತರೊಂದಿಗೆ ಯುದ್ಧ ಮಾಡಿ ಮಹಾವೃದ್ಧನು ಐತಂದು ಪರಾತ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣುಗಳದ್ದಾಗಿ ಬಾಯಿಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಮಿಕ್ಕ ಕೊಂಬುಗಳಿಗಿಂತ ಬೆರಸಾಗಿ ನೋಡುತ್ತಾ ಇತ್ತೋ ಆ ಕೊಂಬಿನ ವಿಷಯವಾಗಿಯೂ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ವಿಚಾರಿಸಿದೆನು. ಆಗ ಅವನು ನನಗೆ, ಆ 4ನೇ ಮೃಗವು ಲೋಕದಲ್ಲಿ ಉಂಟಾಗುವ 4ನೇ ರಾಜ್ಯ. ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾಗಿ ಲೋಕವನ್ನೆಲ್ಲ ನುಂಗಿ ತುಳಿದು ಚೂರು ಚೂರು ಮಾಡುವುದು. ಆ 10 ಕೊಂಬು. ಥ್ಯಾಂಕ್ ಯು. ಸುಪ್ರಿಯರೇ, ಈ ಒಂದು ವಾಕ್ಯ ಭಾಗವನ್ನ ನಾವು ಓದುವಾಗ ಸುಮೇರವಾಗಿ ಓದಿ ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ, ದಾನಿಯೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ ಪೂರ್ತಿಯಾಗಿ ನಾವುಗಳು ಓದುವಾಗ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಸರಳ ರೀತಿಯಲ್ಲಿ ನಮಗೆ ತಿಳಿಸುವಂತಹ ಸಂಗತಿ ಏನೆಂದರೆ, ಮುಂದಿನ ದಿನಗಳಲ್ಲಿ 10 ಮಂದಿ ಸೈತಾನನ ಜೊತೆಗೆ ಸೇರಿ ಈ ಭೂಮಿಯನ್ನ ಆಳುವಂತವರಾಗಿದ್ದಾರೆ. ಭಾರತ ದೇಶದ ಪ್ರಧಾನಮಂತ್ರಿ ಎಂಬುದಾಗಿ ನೀವು ಕರೆಯಬಹುದು. ಆ ರೀತಿಯಾಗಿ ದೇವರ ವಾಕ್ಯ ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಈಜಿಪ್ಟ್, ಐಗುಪ್ತ ದೇಶ, ಸಿರಿಯಾ ಮತ್ತು ಗ್ರೀಸ್ ದೇಶ, ಪಾರ್ಶ್ಯ, ಮೇದೋ ಪರ್ಷಿಯ ದೇಶ, ಈ ರೀತಿಯಾಗಿ 10 ದೇಶಗಳು ಸೈತಾನನ ಜೊತೆಗೆ ಆಳುವಂತದ್ದಾಗಿದೆ. ಈ ದಿನಗಳಲ್ಲಿ ರೋಮ್ ಸಾಮ್ರಾಜ್ಯವನ್ನ ಕುರಿತು ಅಷ್ಟಾಗಿ ಯಾರು ಕೂಡ ಮಾತನಾಡುತ್ತಿಲ್ಲ. ಆ ಅಮೆರಿಕ ದೇಶವನ್ನ ಕುರಿತು ನಾವು ಕೇಳುತ್ತಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ರೋಮ್ ಪುನಃ ಎಬ್ಬಿಸಲ್ಪಡುತ್ತದೆ. ಈ 10 ಮಂದಿ ಅರಸರುಗಳು ಮೇಲಕ್ಕೆ ಎಬ್ಬಿಸಲ್ಪಡುತ್ತಾರೆ. ಸೈತಾನನು ಅವರಿಗೆ ಅಧಿಕಾರವನ್ನು ಕೊಡುತ್ತಾನೆ. ಅವರ ಬಲದಿಂದ ಮುಂದಿನ ದಿನಗಳಲ್ಲಿ ಸಂಗತಿಗಳು ಜರುಗುವಂತದ್ದಾಗಿದೆ. ಸೊ ಘಟಸರ್ಪವನ್ನು ಕುರಿತು ಕ್ಲಿಪ್ತವಾಗಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ಘಟಸರ್ಪ ಯಾರು, ಅದರ ಕೊಂಬುಗಳು ಏನನ್ನು ಕುರಿತು ಮಾತನಾಡುತ್ತದೆ, ಈ 10 ಮಂದಿ 10 ಕೊಂಬುಗಳು 10 ರಾಜ್ಯರನ್ನ ಕುರಿತು ಮಾತನಾಡುತ್ತದೆ, ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸಂಗತಿಗಳಾಗಿವೆ. ತದನಂತರ ನಾವು ನೋಡುತ್ತೇವೆ, ಕೂಸು ಹುಟ್ಟಿದಾಗ ಪರಲೋಕಕ್ಕೆ ಎತ್ತಲ್ಪಟ್ಟಿತು, ದೇವರ ಬಳಿಗೆ ಎತ್ತಲ್ಪಟ್ಟಿತು. ಕೂಸು ಹುಟ್ಟುವಿಕೆಯನ್ನ ಕುರಿತು ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಜನನವನ್ನ ಕುರಿತು ಅದು ಮಾತನಾಡುತ್ತದೆ. ಕೂಸು ಪರಲೋಕಕ್ಕೆ ದೇವರ ಬಳಿಗೆ ಎತ್ತಲ್ಪಟ್ಟಿತು ಎಂಬುದಾಗಿ ನೋಡುವಾಗ ಕರ್ತನ ಪುನರುತ್ಥಾನವನ್ನ ಕುರಿತು ಮಾತನಾಡುತ್ತದೆ. ದಯಮಾಡಿ ಗಮನಿಸಿರಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 4ನೇ ವಾಕ್ಯದ ಕೊನೆಯ ಭಾಗ ಮತ್ತು 5ನೇ ವಾಕ್ಯ ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ, ಕಬ್ಬಿಣದ ಕೋಳಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಎತ್ತಳು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆತನು ಮೊದಲನೇ ಸಾರಿ ಬಂದಾಗ ಅವರು ಆತನನ್ನ ಅಪಹಾಸ್ಯ ಮಾಡಿದರು.
ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಆತನ ಕೈಗಳಿಗೆ ಬೆತ್ತವನ್ನ ಕೊಟ್ಟರು, ಆತನ ಶಿರಸ್ಸಿನ ಮೇಲೆ ಮುಳ್ಳಿನ ಮುಕುಟವನ್ನ ಇಟ್ಟರು, ಆತನ ಮೈ ಮೇಲೆ ಕೆಂಪು ವಲ್ಲಿಯನ್ನ ಧರಿಸಿದರು ಮತ್ತು ಆತನ ಕೈಗಳಿಂದ ಬೆತ್ತವನ್ನ ಕಸಿದುಕೊಂಡು ಆತನ ತಲೆಯ ಮೇಲೆ ಹೊಡೆದು, ಯಹೂದ್ಯರ ಅರಸನೇ, ನಮಗೆ ಪ್ರವಾದನೆ ಹೇಳು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ, ನಿನ್ನನ್ನು ಹೊಡೆದವರು ಯಾರು ಎಂಬುದಾಗಿ ಹೇಳು ಎಂಬುದಾಗಿ ಪಿಲಾತನ ಸಿಪಾಯಿಗಳು ಆತನನ್ನು ಅಪಹಾಸ್ಯ ಮಾಡಿದರು. ಪ್ರಿಯ ಸೋದರ ಸೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ಹೇಳುತ್ತದೆ, ಕಬ್ಬಿಣದ ಕೋಲಿನಿಂದ ಅವನು ಆಳುವಾತನಾಗಿದ್ದಾನೆ. ಕೀರ್ತನೆ 2, ಮಗನಿಗೆ ಮುದ್ದಿಡಿರಿ, ಇಲ್ಲದೆ ಹೋದರೆ ದೇವರ ಕೋಪ ನಿಮ್ಮನ್ನ ದಹಿಸಿ ಬಿಡುವುದೆಂಬುದಾಗಿ ಕೀರ್ತನೆ 2 ಕೂಡ ಮಾತನಾಡುತ್ತದೆ. ಪ್ರಕಟಣೆಯ ಗ್ರಂಥ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಆತನು ಕಬ್ಬಿಣದ ಕೋಲಿನಿಂದ ಆಳುವಾತನಾಗಿದ್ದಾನೆ, ಆತನು ಪುನಃ ಬರುತ್ತಾನೆ, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 5ನೇ ವಾಕ್ಯ, ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯ 27ನೇ ವಾಕ್ಯ, ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯ 9ನೇ ವಾಕ್ಯ, ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯ 15ನೇ ವಾಕ್ಯ. ಈ ಎಲ್ಲಾ ವಾಕ್ಯಗಳು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಕಬ್ಬಿಣದ ಕೋಲಿನಿಂದ ಆತನು ಆಳಲು ಬರುತ್ತಾನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆಗ ಆತನ ಕೈಗಳಿಂದ ಯಾರು ಕೂಡ ಕಬ್ಬಿಣದ ಕೋಲನ್ನು ತೆಗೆದು ಆತನನ್ನು ಹೊಡೆಯಲು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಆತನು ಎಲ್ಲವನ್ನು ಕೂಡ ನಿಯಂತ್ರಿಸುವಾತನಾಗಿದ್ದಾನೆ, ಆಳುವಾತನಾಗಿದ್ದಾನೆ. ಎಲ್ಲರೂ ಕೂಡ ಆತನಿಗೆ ಅಧೀನರಾಗಿರುವಂತವರಾಗಿದ್ದಾರೆ. ಪ್ರಿಯರೇ, ಈ ಒಂದು ಧ್ಯಾನದ ಮುಕ್ತಾಯದಲ್ಲಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ನೀವು ಈ ರಾಜನನ್ನ ನಿಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೀರಾ? ಮೊದಲನೇ ಸಲ ಆತನು ಬಂದಾಗ ನಿಸ್ಸಹಾಯಕನಾದ ಬಾಲಕನಾಗಿ ಆತನು ಹುಟ್ಟಿದನು. ಬೆತ್ಲೇಮಿನಲ್ಲಿ ಹುಟ್ಟಿದನು, ಯೆರೂಸಲೇಮಿನಲ್ಲಿ ಪ್ರಾಣ ಕೊಟ್ಟನು. ಎರಡನೇ ಸಾರಿ ಆತನು ಬರುವಾಗ ಆತನು ಯೂದ ಗೋತ್ರದ ಸಿಂಹವಾಗಿ ಆತನು ಕಾಣಿಸಿಕೊಳ್ಳಲಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಆತನ ಬರುವಿಕೆಗಾಗಿ ಸಿದ್ಧವಾದ ಜೀವಿತವನ್ನ ಜೀವಿಸೋಣ.